ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು, ಕಥಾಸರಣಿಯ 74ನೇ ಭಾಗವನ್ನು. ಕಳೆದ ಕೆಲವು ದಿನಗಳ ಆಯಾಸ ಎಷ್ಟು ಅಗಾಧವಾಗಿತ್ತೆಂದರೆ ಶೀತಲ್ ಇಡೀ ದಿನವನ್ನು ನಿದ್ರೆಯಲ್ಲಿಯೇ ಕಳೆದಳು. ಮಕ್ಕಳೊಂದಿಗೆ ಮಾತನಾಡುತ್ತಾ ಆಡುತ್ತಾ ಹಾಗೆಯೇ ನಿದ್ರೆಗೆ ಜಾರಿ ಬಿಟ್ಟಿದ್ದಳು. ಶೀತಲ್ ಅಲ್ಲೇ ಇದ್ದ ಕಾರಣ ಆರಾಧ್ಯ ಕೂಡ ಆಶ್ರಮದಲ್ಲಿಯೇ ಇದ್ದಳು. ಸೀತಾ ಶೀತಲ್ ಮಲಗಿರುವುದನ್ನು ನೋಡುತ್ತಾ ಅವಳ ಪಕ್ಕವೇ ಆರಾಧ್ಯ ಕುಳಿತಿರುವುದನ್ನು ನೋಡಿ ನೋಡಿ ನಗುತ್ತಿದ್ದಳು. ಯಾರೇ ಕರೆದರೂ ಎದ್ದಿರಲಿಲ್ಲ ಆರಾಧ್ಯ. ಮತ್ತೊಂದೆಡೆ ಅಶ್ವಿನ್ ಅವಳೊಂದಿಗೆ ಮಾತನಾಡಲು ಹತಾಶನಾಗಿದ್ದರೂ ಅವನಿಗೆ ಹೇಗೋ ಸ್ವಲ್ಪ ಸಮಾಧಾನವಾಗಿತ್ತು. ಹಿಂದಿನ ದಿನ ರಾತ್ರಿ ಕೂಡ ಅವಳು ನಿದ್ರೆಯಿಲ್ಲದೆಯೇ ಇದ್ದಳು ಎಂದು ಅವನಿಗೆ ತಿಳಿದಾಗ ಅವನ ಮನ ಅವಳ ಆಯಾಸವನ್ನು ನೆನೆದು ಒಳಗೊಳಗೆ ಮರುಗಿತ್ತು. ಇಡೀ ದಿನ ಬರುತ್ತಿದ್ದ ಜನರನ್ನು ಭೇಟಿ ಮಾಡುವುದರಲ್ಲೇ ಕಳೆದು ಹೋಯಿತು. ಅಶ್ವಿನ್ ಎಷ್ಟರ ಮಟ್ಟಿಗೆ ಹೆಸರನ್ನು ಸಂಪಾದಿಸಿದ್ದನೆಂದರೆ ನಗರದ ಪ್ರಮುಖ ವ್ಯಕ್ತಿಗಳೆಲ್ಲ ಅಶ್ವಿನ್ ಜೊತೆ ಮಾತನಾಡಲು ಉತ್ಸುಕರಾಗಿದ್ದರು. ಅಶ್ವಿನ್ ಮೇಲಿನ ದಾಳಿಯಲ್ಲಿ ಭಾಗಿಯಾದ ಕೆಲವು ಜನರನ್ನು ಬಂಧಿಸಲಾಗಿತ್ತು. ಕೆಲವರು ತಲೆಮರೆಸಿಕೊಂಡಿದ್ದರು. ಅದಕ್ಕೆ ಕಾರಣ ಅದೇ ಭಯ. ರಾತ್ರಿ ಗಾಢವಾಗುತ್ತಿದ್ದಂತೆ ಅಶ್ವಿನ್ಗೆ ಶೀತಲ್ ಜೊತೆ ಮಾತನಾಡಬೇಕೆಂದು ತುಂಬಾನೇ ಅನಿಸಲು ಶುರುವಾಯಿತು. ಆದರೆ ಅವಳು ಇನ್ನೂ ನಿದ್ರೆಯಲ್ಲಿದ್ದಳು. ಇದಲ್ಲದೆ ಆಶ್ರಮದಲ್ಲಿ ಈಗಾಗಲೇ ಎಲ್ಲರೂ ನಿದ್ರೆ ಮಾಡಿಬಿಡುತ್ತಿದ್ದರು. ಸ್ವಲ್ಪ ಹೊತ್ತು ಯೋಚಿಸಿದವನು ಫೋನನ್ನು ಕೈಗೆ ಎತ್ತಿಕೊಂಡು ಸುದೀರ್ಘವಾದ ಒಂದು ಮೆಸೇಜನ್ನು ಟೈಪಿಸಿದನು. ಯಾಕೋ ಕಳುಹಿಸಲು ಮನಸ್ಸಾಗಲಿಲ್ಲ. ಎಲ್ಲವನ್ನೂ ಅಳಿಸಿ ಹಾಕಿದನು. ಕಣ್ಣು ಮುಚ್ಚಿ ನಿದ್ರಿಸಲು ಯತ್ನಿಸಿದನು. ಹೇಗೋ ಬಹಳ ಸಮಯದ ನಂತರ ನಿದ್ರೆ ಹತ್ತಿರ ಬಂದಿತ್ತು. ಶೀತಲಾಳ ಧ್ವನಿ ಅವನ ಕಿವಿಗಳಲ್ಲಿ ಪ್ರತಿಧ್ವನಿಸಿದವು. ಅವಳ ಮುಖ ಮನಪಟಲದಲ್ಲಿ ತೇಲಿ ಹೋಯಿತು. ಅಶ್ವಿನ್ ಕಣ್ಣುಗಳು ಮುಚ್ಚಿಯೇ ಇದ್ದವು. ಆದರೆ ಒಂದು ನಗು ಸೊಗಸಾಗಿ ತೇಲಿ ಬಂತು. ಅಶ್ವಿನ್ ಕಣ್ಣುಗಳು ತಾನಾಗಿಯೇ ತೆರೆದುಕೊಂಡವು. ಕಿತ್ತಳೆ ಬಣ್ಣದ ಕುರ್ತಾ ಧರಿಸಿರುವ ಶೀತಲ್ ಕೈಯಲ್ಲಿ ಟೀ ಕಪ್ ಹಿಡಿದು ಅದನ್ನು ಸೌರವ್ಗೆ ಕೊಡುತ್ತಿದ್ದಳು. ಸೌರವ್ ನಗುತ್ತಲೇ ಅವಳ ಕೈಯಿಂದ ಟೀ ಪಡೆದು ಅಶ್ವಿನ್ ಕಡೆಗೆ ನೋಡಿದ. ಕಣ್ಣು ತೆರೆದು ನೋಡುತ್ತಿದ್ದ ಅಶ್ವಿನ್ ತಕ್ಷಣ ಕಣ್ಣು ಮುಚ್ಚಿದ. ಆದರೆ ಸೌರವ್ ಇದನ್ನು ನೋಡಿಬಿಟ್ಟಿದ್ದ. ತನ್ನಲ್ಲೇ ನಗುತ್ತಾ ಟೀ ಕಪ್ ಹಿಡಿದು ಹೊರ ನಡೆದ. ಫ್ಲಾಸ್ಕ್ ಅನ್ನು ಹಿಂದಕ್ಕೆ ಇರಿಸಿ ಶೀತಲ್ ಅಶ್ವಿನ್ ಪಕ್ಕದ ಕುರ್ಚಿಯ ಮೇಲೆ ಕುಳಿತು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಶೀತಲ್ ಉಸಿರಿನಿಂದ ಬರುತ್ತಿದ್ದ ಪರಿಮಳವನ್ನು ಅನುಭವಿಸುತ್ತಿದ್ದ ಅಶ್ವಿನ್ ಕಣ್ಣು ತೆರೆಯದೆ ಬಿಗಿಯಾಗಿ ಮುಚ್ಚಿ ಮಲಗಿದ್ದ. ಇದೆಲ್ಲವೂ ಸುಮಾರು ಅರ್ಧ ಗಂಟೆಗಳ ಕಾಲ ಮುಂದುವರಿಯಿತು. ಸ್ವಲ್ಪ ಸಮಯದ ನಂತರ ಊರ್ಮಿಳಾ ಮತ್ತು ಸಂಗಮ್ ಅಲ್ಲಿಗೆ ಬಂದರು. ಊರ್ಮಿಳಾ ಶೀತಲ್ ಅಲ್ಲಿ ಇರುವುದನ್ನು ನೋಡಿ ತಮ್ಮ ಕಣ್ಣುಗಳನ್ನು ಕಿರಿದಾಗಿಸಿದವರು, ನೀನು ಶೀತಲ್ ಅಲ್ವಾ ಎಂದು ಕೇಳಿದರು. ಅಶ್ವಿನ್ ಕಿವಿಗೆ ಊರ್ಮಿಳಾರ ಧ್ವನಿ ಬಿದ್ದಿದ್ದೇ ತಡ. ಅವನು ಕಣ್ಣು ತೆರೆದ. ಊರ್ಮಿಳಾರ ಧ್ವನಿಯಲ್ಲಿದ್ದ ಭಾವವನ್ನು ಅರ್ಥ ಮಾಡಿಕೊಂಡ ಶೀತಲ್, ಹೌದು ಆಂಟಿ ಎಂದಳು. ಸಂಗಮ್ ಆಶ್ಚರ್ಯದಿಂದ ಹೆಂಡತಿ ಕಡೆ ನೋಡಿ, ಇವಳು ನಿನಗೆ ಗೊತ್ತಾ ಎಂದು ಕೇಳಿದರು. ಊರ್ಮಿಳಾ, ಹೌದು, ಇವಳು ಭಾವನಾ ಫ್ರೆಂಡು, ಆದರೆ ಕ್ಲೋಸ್ ಫ್ರೆಂಡ್ ಅಲ್ಲ, ಕ್ಲಾಸ್ಮೇಟ್ ಎಂದರು. ಅಶ್ವಿನ್ ವಿಷಯ ಎಲ್ಲಿಗೋ ಹೋಗುತ್ತಿರುವುದನ್ನು ಗಮನಿಸಿ, ನಮಸ್ತೆ ಅಂಕಲ್ ಎಂದು ನಕ್ಕ. ಸಂಗಮ್ ಊರ್ಮಿಳಾರಿಂದ ತಮ್ಮ ಗಮನವನ್ನು ಅಶ್ವಿನ್ ಕಡೆಗೆ ತಿರುಗಿಸಿದರು. ಹೇಗಿದ್ಯಾ ಮಗ ಆತ್ಮೀಯವಾಗಿ ಕೇಳಿದರು. ಅಶ್ವಿನ್ ಸ್ವಲ್ಪ ಎದ್ದು ಕುಳಿತು, ನಾನೀಗ ಚೆನ್ನಾಗಿದ್ದೀನಿ ಎಂದ. ಸಂಗಮ್, ಡಾಕ್ಟರ್ ಯಾವಾಗ ಡಿಸ್ಚಾರ್ಜ್ ಮಾಡ್ತೀವಂತ ಹೇಳಿದಾರಪ್ಪ ಕೇಳಿಕೊಂಡರು. ಅಶ್ವಿನ್, ಇವತ್ತಿಲ್ಲ ಅಂದರೆ ನಾಳೆ ಅಂತ ಹೇಳಿದ್ದಾರೆ ಅಂಕಲ್ ಎಂದ. ಊರ್ಮಿಳಾ ನಗುತ್ತಾ, ಹೌದೌದು, ಬೇಗ ಹುಷಾರಾಗು, ಹಾಗಾದರೆ ಮಾತ್ರ ನೀನು ಅರ್ಚಕನ ಸ್ಥಾನವನ್ನು ವಹಿಸ್ಕೊಳ್ಬೇಕು ಎಂದರು. ಅಶ್ವಿನ್ ಏನನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ಸಂಗಮ್, ಈ ಬಾರಿ ಇವಳು ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾಳೆ, ಅವಳು ಪೂರ್ಣ ಮತಗಳಿಂದ ಗೆದ್ದೇ ಗೆಲ್ತಾಳೆ, ಅದಕ್ಕಾಗಿನೇ ಅವಳು ತನ್ನ ಬೆಂಬಲಿಗರಿಗೂ ಸಹ ಅಶ್ವಿನ್ ಅರ್ಚಕ ಸ್ಥಾನವನ್ನ ವಹಿಸ್ಕೊಳ್ತಾರೆ ಅಂತ ಹೇಳ್ಕೊಂಡಿದ್ದಾಳೆ ಎಂದು ಹೆಂಡತಿಯತ್ತ ಹೆಮ್ಮೆಯ ನೋಟ ಬೀರಿದರು. ಅಶ್ವಿನ್ನ ಮುಖದಲ್ಲಿನ ಭಾವ ಬದಲಾದ ತಕ್ಷಣ ಎಲ್ಲವೂ ಮೊದಲಿನಂತೆಯೇ ಇದೆ ಎಂದು ಭಾವಿಸಿ ಶೀತಲ್ ಅಲ್ಲಿಂದ ಎದ್ದು ಹೊರಗೆ ಹೋದಳು. ಅವನಿಗೆ ಬೇಡದಿದ್ದರೂ ಅವರಿಬ್ಬರ ಮಾತುಗಳು ಅಶ್ವಿನ್ಗೆ ಕೋಪ ಬರಿಸುತ್ತಿದ್ದವು. ಶೀತಲ್ ವಾರ್ಡ್ನಿಂದ ಹೊರಬಂದ ತಕ್ಷಣ ಅವಳು ಅಲ್ಲೇ ಕಾರಿಡಾರಲ್ಲಿ ನಡೆಯುತ್ತಿದ್ದಳು. ಆದರೆ ಮಧ್ಯದಲ್ಲಿ ಅವಳು ಸೌರವ್ನನ್ನು ಭೇಟಿಯಾದಳು. ಅವನು ಶೀತಲ್ಗೆ ಕೆಲವೊಂದಿಷ್ಟು ಮೆಡಿಸಿನ್ಗಳನ್ನು ಕೊಟ್ಟನು. ಅಶ್ವಿನ್ಗೆ ಈಗಲೇ ಕೊಡಬೇಕು ಅಂತ ಹೇಳ್ದ.
ಅವಳಿಗೆ ಈಗ ಅಲ್ಲಿಗೆ ಹೋಗಲು ಇಷ್ಟವಿಲ್ಲದಿದ್ದರೂ ಅಶ್ವಿನ್ನ ಆರೋಗ್ಯದ ಮಾತಾಗಿರುವುದರಿಂದ ಶೀತಲ್ಗೆ ಹೋಗಲೇಬೇಕಾಯಿತು. ಕೆಲವು ನಿಮಿಷಗಳ ಕಾಲ ಕಾದ ನಂತರ ಶೀತಲ್ ಅಶ್ವಿನಿದ್ದ ವಾರ್ಡೊಳಗೆ ಬಂದಳು. ಸಂಗಮ್ ಜೊತೆಗೆ ಇನ್ನೂ ಇಬ್ಬರು ಜನರಿದ್ದರು ಮತ್ತು ಊರ್ಮಿಳಾ. ಅವರು ದೇವರ ಆಶೀರ್ವಾದದಲ್ಲಿರೋ ಮಗು. ಅವರು ಈಗಾಗಲೇ ಹುಷಾರಾಗಿದ್ದಾರೆ. ಅವ್ರ ಮೇಲೆ ಅದೆಷ್ಟೋ ಜನರು ಆಶೀರ್ವಾದ ಇದೆ ಎಂದು ಜೋರು ಧ್ವನಿಯಲ್ಲಿ ಮಾತನಾಡುತ್ತಿದ್ದರು. ಶೀತಲ್ ಒಳಗೆ ಬಂದವಳೆ ಅಶ್ವಿನ್ ಕಡೆಗೆ ನಡೆದು ಒಂದು ಲೋಟ ನೀರನ್ನು ತೆಗೆದುಕೊಂಡಳು. ಊರ್ಮಿಳಾ ಸೇರಿದಂತೆ ಎಲ್ಲರೂ ಶೀತಲಾಳನ್ನು ನೋಡುತ್ತಾ ನಿಂತರು. ಅಶ್ವಿನ್ ಅಲ್ಲೇ ಇದ್ದ ನೀಲಾಂಬರ್ ಸ್ವಾಮಿಗಳನ್ನು ಒಂದು ಕ್ಷಣ ನೋಡಿ ಆಮೇಲೆ ಶೀತಲಾಳನ್ನು ನೋಡಿದವನು ಮುಗುಳ್ನಕ್ಕನು. ಅವಳ ಕೈಯಲ್ಲಿದ್ದ ಟ್ಯಾಬ್ಲೆಟ್ಗಳನ್ನು ತೆಗೆದು ಬಾಯಿಗೆ ಹಾಕಿಕೊಂಡವನು ಮೇಲೆ ನೀರನ್ನು ಕುಡಿದು ಖಾಲಿ ಲೋಟವನ್ನು ಶೀತಲ್ ಕಡೆಗೆ ಚಾಚಿದನು. ನೀಲಾಂಬರ್ ಸ್ವಾಮಿ, ಈ ಸಿಂಹಾಸನ ಒಂದು ಪರಂಪರೆಯಾಗಿದೆ ಮಗು. ನಾವದನ್ನ ಹಾಗೆಯೇ ಯಾರ್ಯಾರಿಗೋ ಹಸ್ತಾಂತರಿಸೋಕೆ ಸಾಧ್ಯ ಇಲ್ಲ ಉಪದೇಶ ನೀಡಿದರು. ಅಶ್ವಿನ್, ಇದು ಪರಂಪರೆಯಾಗಿದ್ರೆ ಅದ್ರ ಮೇಲೆ ಸಂಪೂರ್ಣ ಹಕ್ಕುಗಳನ್ನು ಹೊಂದಿರುವವರಿಗೆ ಅದನ್ನ ಹಸ್ತಾಂತರಿಸಬೇಕು ಚಿಕ್ಕಪ್ಪ. ಶ್ರೀಧರರು ಸಮಾಜಕ್ಕಾಗಿ ಆಶ್ರಮ ಮಠಕ್ಕಾಗಿ ಎಷ್ಟು ಸಮಯವನ್ನ ನೀಡಿದ್ದಾರೆಂದು ಎಲ್ರಿಗೂ ತಿಳಿದಿದೆ. ನನ್ನ ಅಭಿಪ್ರಾಯದಲ್ಲಿ ಶ್ರೀಧರ್ ಅವ್ರಿಗಿಂತ ಉತ್ತಮ ಅಭ್ಯರ್ಥಿ ಬೇರೆ ಯಾರೂ ಇಲ್ಲ, ಸಾವಧಾನವಾಗಿ ಹೇಳಿದ ನೀಲಾಂಬರ್. ಆದ್ರೆ ಮಗ್ನೆ, ಈ ಸಿಂಹಾಸನವನ್ನ ನಿರ್ವಹಿಸಲು ನಿನಗಿರೋ ಸಮಸ್ಯೆ ಆದ್ರೂ ಏನು ಕೇಳಿದರು. ಅಶ್ವಿನ್, ಸಮಾಜದ ಯಾವುದೇ ಗಡಿಗಳಿಂದ ನಾನು ಬದ್ಧನಾಗಿರಲು ಇಷ್ಟಪಡೋದಿಲ್ಲ ಚಿಕ್ಕಪ್ಪ ಎಂದ. ಊರ್ಮಿಳಾ, ಹಾಗಾದ್ರೆ ಮಗನೆ, ಇದು ನಿನ್ನನ್ನ ಏಕ್ ಬಂಧಿಸ್ತಾ ಇದೆ? ಹೇಗಾದ್ರೂ ನೀನು ಸಿಂಹಾಸನವನ್ನ ನಿಭಾಯಿಸಿದ್ರೆ ನಾವೆಲ್ಲರೂ ನಿನ್ ಹಿಂದೆ ಇರ್ತೀವಿ, ಧೈರ್ಯ ತುಂಬುವಂತೆ ಹೇಳಿದರು. ಅಶ್ವಿನ್, ನಾನು ಯಾವುದೇ ತಪ್ಪುಗಳನ್ನ ಬೆಂಬಲಿಸೋದಿಲ್ಲ. ಹಾಗೇನೆ ನಾನು ಸೋಗಿನಿಂದ ತುಂಬಿದ ಯಾವುದನ್ನು ನಂಬೋದೂ ಇಲ್ಲ, ಮುಖಕ್ಕೆ ಹೊಡೆದಂತೆ ಹೇಳಿದ. ಅಷ್ಟರಲ್ಲಿ ದೇವಿಶಂಕರ್ ಮತ್ತು ವಂಶಿ ಚಕ್ರವರ್ತಿ ಬಾಗಿಲ ಬಳಿ ಬಂದರು. ಶೀತಲ್ ಇನ್ನೂ ಅಶ್ವಿನ್ ಬಳಿಯೇ ನಿಂತಿದ್ದಳು. ದೇವಿಶಂಕರ್ ಅಲ್ಲಿಗೆ ಬಂದ ತಕ್ಷಣ ಅಲ್ಲಿ ನಿಂತಿದ್ದವರೆಲ್ಲ ತುಸು ತಲೆಬಾಗಿಸಿ ನಿಂತರು. ಸಂಗಮ್ ತಮ್ಮ ಕುರ್ಚಿಯನ್ನು ಬಿಟ್ಟು ಮೇಲೆದ್ದು ನಿಂತರು. ದೇವಿಶಂಕರ್ ಬಂದವರು ಕುರ್ಚಿಯ ಮೇಲೆ ಕುಳಿತುಕೊಂಡರು. ನಾವು ಮಾತನಾಡ್ತಿರೋದಾಗ್ಲಿ ಅಥವಾ ಅಶ್ವಿನ್ ಮಾತಾಗ್ಲಿ ಎರಡೂ ಒಂದೇ ಆಗಿರತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಬಂದು ಇದನ್ನೆಲ್ಲ ಚರ್ಚಿಸೋದು ನಮಗೆ ಅವಮಾನ ಕೊಡೋ ಸಂಗತಿ, ಗಡುಸಾಗಿ ಹೇಳಿದರು. ನೀಲಾಂಬರ್, ಈಗ ಯಾರಾದರೂ ಸಮಾಜದ ಪ್ರಯೋಜನಕ್ಕಾಗಿ ಯೋಚಿಸಬೇಕಾಗತ್ತೆ, ತಡವರಿಸಿದರು. ದೇವಿಶಂಕರ್, ನೀವು ಮರೆತಂತಿದೆ ನೀಲಾಂಬರ್, ಸಮಾಜವು ಜನರಿಗಾಗಿರೋದು, ಜನರು ಸಮಾಜಕ್ಕಾಗಿ ಅಲ್ಲ, ಕುಟುಕಿದರು. ನೀಲಾಂಬರ್, ಆದರೆ ಕೆಲವೊಮ್ಮೆ ಸಮಾಜ ಅಪಾಯದಲ್ಲಿದ್ದಾಗ ಅದರ ರಕ್ಷಕರು ಮುಂದೆ ಬರಬೇಕಾಗುತ್ತದೆ ಎಂದರು. ದೇವಿಶಂಕರ್, ಒಂದು ಪದ್ಧತಿ ಅಥವಾ ಸಂಪ್ರದಾಯವು ಮಹಿಳೆಯರಿಗೆ, ಕೆಲಸ ಮಾಡಿದವ್ರಿಗೆ ಮಾತ್ರ ಒಳ್ಳೆಯದು. ಅದೇ ಗಡಸು ಧ್ವನಿ. ನೀಲಾಂಬರ್, ನಾವು ನಿಮಗೆ ಸಮಾಜದ ಬಗ್ಗೆ ಹೇಳ್ತಾ ಇದ್ದೀವಿ, ಕಸಿವಿಸಿಗೊಂಡರು. ದೇವಿಶಂಕರ್, ಇವರು ನಮ್ಮ ಜನ, ನಮ್ಮ ಸಮಾಜ, ಅದನ್ನ ಹೇಗೆ ನಿರ್ವಹಿಸಬೇಕು ಅಂತ ನಮಗೆ ತಿಳಿದಿದೆ. ನೀಲಾಂಬರ್, ಎಲ್ಲ ಮುಗಿದ ಮೇಲೆ ನೀವು ಈ ಹಳೆಯ ಮೂಳೆಗಳ ಮೇಲೆ ಈ ಹೊರೆನ ಅದೆಷ್ಟು ಕಾಲ ಹೊರ್ತೀರಿ? ವಯಸ್ಸಾಗಿದೆ ಎಂದು ಮಾರ್ಮಿಕವಾಗಿ ಹೇಳಿದರು. ದೇವಿಶಂಕರ್, ನಾನಿಷ್ಟು ಬೇಗ ಸತ್ತು ಹೋಗಲ್ಲ. ಆದ್ರಿಂದಾನೆ ಶ್ರೀಧರ್ಗಾಗಿ ಆಚರಣೆಯ ಸಿದ್ಧತೆಗಳನ್ನ ಶುರು ಮಾಡಿ ಅದರ ನಂತರ ಅಶ್ವಿನ್ನ ಮದುವೆ. ಅಲ್ಲಿ ನಿಂತಿದ್ದ ನಾಲ್ವರು ಒಮ್ಮೆಲೆ ಆಘಾತಕ್ಕೆ ಒಳಗಾದರು. ದೇವಿಶಂಕರ್ ಶೀತಲ್ ಕಡೆ ನೋಡಿ ನಗುತ್ತಾ, ನೀವೆಲ್ಲರೂ ಅಶ್ವಿನ್ನ ಭಾವಿ ಪತ್ನಿನ ಭೇಟಿಯಾಗಬೇಕು. ಇವರು ಶೀತಲ್, ನನ್ನ ಭಾವಿ ಮೊಮ್ಮಗಳು. ಅವರ ಧ್ವನಿಯಲ್ಲಿ ಹೆಮ್ಮೆ ಇತ್ತು. ಶೀತಲ್ ಎಲ್ಲರಿಗೂ ಕೈ ಮುಗಿದು ನಮಸ್ಕರಿಸಿದಳು. ಇದನ್ನು ನೋಡಿದ ಊರ್ಮಿಳಾ, ಏನು ಶೀತಲ್ಲ? ಅಚ್ಚರಿಯಿಂದ ಕೇಳಿದರು. ಶೀತಲಾಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ವಾತಾವರಣ ಬಿಸಿಯಾಗುತ್ತಿರುವುದನ್ನು ನೋಡಿದ ಅಶ್ವಿನ್, ಶೀತಲ್, ನೀನು ಸ್ವಲ್ಪ ಹೊತ್ತು ಹೊರಗೋಗು ಎಂದು ಹೇಳಿದ. ಶೀತಲ್ ಹೊರಗೆ ಹೋಗಲು ಮುಂದಾದಾಗ ಎಲ್ಲರೂ ಅವಳನ್ನೇ ತದೇಕರಾಗಿ ನೋಡುತ್ತಾ ನಿಂತರು, ಏನೋ ವಿಚಿತ್ರವೊಂದನ್ನು ನೋಡುವಂತೆ. ಊರ್ಮಿಳಾ, ಇದೇನಿದು? ಅವಳು ನಮ್ಮ ಕುಲದ ಹುಡುಗಿನ? ಕಣ್ಣುಗಳನ್ನು ಕಿರಿದಾಗಿಸಿದರು. ಅಶ್ವಿನ್ ಊರ್ಮಿಳಾರ ಮಾತುಗಳನ್ನು ಮಧ್ಯದಲ್ಲಿಯೇ ತಡೆದ. ಅದಕ್ಕಾಗಿನೇ ನಾನು ಶ್ರೀಧರ್ ಅವರಿಗೆ ಸಿಂಹಾಸನವನ್ನ ಹಸ್ತಾಂತರಿಸೋಕೆ ಹೇಳಿದ್ದು. ಜಾತಿ ಮತ್ತು ಕುಲ ಈಗ ನನಗಾಗ್ಲಿ ಅಥವಾ ನನ್ನ ಸಂಬಂಧಿಕರಿಗಾಗ್ಲಿ ಮುಖ್ಯ ಅಲ್ಲ ಎಂದು ಹೇಳಿದ. ನೀಲಾಂಬರ್,
ನೀವೆಲ್ಲರೂ ಒಟ್ಟಾಗಿ ಸೇರಿ ಸಮಾಜದಲ್ಲಿ ಅರಾಜಕತೆಯನ್ನ ಹರಡ್ತಾ ಇದ್ದೀರಿ. ಅಶ್ವಿನ್ ಈಗಾಗಲೇ ಒಮ್ಮೆ ಮದ್ವೆಯಾಗಿದ್ದಾನೆ. ಎರಡನೇ ಮದ್ವೆ ಜಾತಿಯ ಹೊರಗಡೆ ನಡೆದ್ರೆ ಪರಿಣಾಮಗಳನ್ನ ಎದುರಿಸೋಕೆ ರೆಡಿಯಾಗಿರಿ. ಅಸಮಾಧಾನ ತೋರಿದರು. ಅಶ್ವಿನ್ ಕೈ ಮುಗಿದು, ನನ್ನ ಭಾವಿ ಪತ್ನಿಯ ಬಗ್ಗೆಯಾಗಲಿ ಅಥವಾ ನನ್ನ ಕುಟುಂಬದ ಬಗ್ಗೆಯಾಗಲಿ ನನಗೆ ಏನನ್ನು ಕೇಳೋಕೆ ಇಷ್ಟ ಇಲ್ಲ. ನೀವೆಲ್ಲರೂ ಗೌರವದಿಂದ ಇಲ್ಲಿಂದ ಹೊರಡೋದು ಉತ್ತಮ. ಯಾಕಂದ್ರೆ ನಾನು ಇನ್ನು ಮುಂದೆ ನನ್ನ ಭಾವನೆಗಳನ್ನ ನಿಯಂತ್ರಿಸೋಕೆ ಸಾಧ್ಯ ಇಲ್ಲ. ಒರಟಾಗಿ ಹೇಳಿದ. ಅಶ್ವಿನ್ನ ಚೂಪಾದ ಉತ್ತರದಿಂದಾಗಿ ನೀಲಾಂಬರ್ ಮತ್ತು ಊರ್ಮಿಳಾ, ಸಂಗಮ್ ಎಲ್ಲರೂ ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು. ಅವರಿಗೆ ಏನನ್ನು ಎದುರು ಮಾತನಾಡಲು ಸಾಧ್ಯವಾಗದಿದ್ದಾಗ ಅವರೆಲ್ಲರಿಗೂ ಅಲ್ಲಿಂದ ಹೊರ ಹೋಗುವುದು ಉತ್ತಮ ಎಂದೇ ತೋಚಿತು. ನಾಲ್ವರು ಎದ್ದು ಹೊರ ಹೋದರು. ವಂಶಿ ಮತ್ತು ದೇವಿಶಂಕರ್ ಅಶ್ವಿನ್ ಮುಂದೆ ಏನು ಹೇಳುವನೋ ಎಂದು ಅವನತ್ತಲೇ ನೋಡಿದರು. ಅಶ್ವಿನ್, ಈ ವಿಷಯ ಶೀತಲ್ವರೆಗೂ ಬರೋಕೆ ನಾನ್ ಬಿಡೋದಿಲ್ಲ. ಈಗಲೇ ಅಲ್ಲ. ಈಗ ನಾವು ಮೌನವಾಗಿದ್ರೆ ನಾಳೆ ಅವಳ ಹಿಂದೆ ನಿಂತಿರೋ ಇನ್ನೂ 4 ಜನ ಇದೇ ಮಾತುಗಳನ್ನ ಆಡ್ತಾರೆ. ಇವತ್ತು ಶೀತಲ್, ನಾಳೆ ಸೀತಾ, ಆಮೇಲೆ ಲಕ್ಷ್ಮಿ. ಹೀಗೇನೆ ನನ್ನವ್ರ ಬಗ್ಗೆ ಬೇಡದ ಮಾತುಗಳು ಬರೋಕೆ ನಾನು ಖಂಡಿತ ಬಿಡೋದಿಲ್ಲ, ದೃಢವಾಗಿ ಹೇಳಿದ. ದೇವಿಶಂಕರ್, ನೀನು ಹುಷಾರಾಗಿದ್ಯಾ ಅಂದ್ರೆ ನಾಳೆ ನಾವು ಸಭೆನ ಆಯೋಜಿಸಬಹುದು, ಮೊಮ್ಮಗನನ್ನು ಉದ್ದೇಶಿಸಿ ಹೇಳಿದರು. ಅಶ್ವಿನ್, ಆಗ್ಲಿ ತಾತ, ಸಮಯ ಬಂದಿದೆ ಎಂದ. ದೇವಿಶಂಕರ್ ಮಗನ ಕಡೆಗೆ ನೋಡಿದರು. ವಂಶಿ, ಸರಿ, ನಾನು ಎಲ್ರಿಗೂ ಸಂದೇಶ ಕಳಿಸ್ತೀನಿ ಎಂದರು. ದೇವಿಶಂಕರ್, ಈಗ ನೀನು ರೆಸ್ಟ್ ಮಾಡು, ನಾನು ವೈದ್ಯರ ಜೊತೆ ಮಾತಾಡಿ ಬರ್ತೀನಿ ಎಂದು ಹೇಳಿ ಹೊರಗೆ ಹೋದರು ಮತ್ತು ಅವರ ಹಿಂದೆಯೇ ವಂಶಿ ಕೂಡ ನಡೆದರು. ಆಳವಾದ ಉಸಿರನ್ನು ತೆಗೆದುಕೊಂಡ ಅಶ್ವಿನ್ ನಿಧಾನವಾಗಿ ಕಣ್ಮುಚ್ಚಿದ. ಸ್ವಲ್ಪ ಸಮಯದ ನಂತರ ಸೌರವ್ ಅಶ್ವಿನ್ ಬಳಿಗೆ ಬಂದಾಗ, ಅಶ್ವಿನ್, ಶೀತಲ್ ಎಲ್ಲಿದ್ದಾಳೆ ಎಂದು ಕೇಳಿದ. ಸೌರವ್, ಅವಳು ಆಶ್ರಮದ ಹತ್ರ ಹೋದ್ಲು ಎಂದಾಗ ಅಶ್ವಿನ್ ಮತ್ತೆ ತನ್ನ ಕಣ್ಣುಗಳನ್ನು ಮುಚ್ಚಿದ. ಸೌರವ್, ಅವರೆಲ್ಲ ಏನಕ್ಕೆ ಬಂದಿದ್ರು ಕೇಳಿದ. ಕಣ್ಣು ಮುಚ್ಚಿದ್ದ ಅಶ್ವಿನ್, ಇನ್ನೇನಕ್ಕೆ ಬರ್ತಾರೆ, ಅದೇ ಹಳೆ ಕತೆ, ನಿರಾಸೆಯಿಂದ ಹೇಳಿದ. ಸೌರವ್, ಬರೀ ಸ್ವಾರ್ಥಿಗಳು. ಅವರು ಹಾಗಿದ್ರೆ ನಿನ್ನ ಯೋಗಕ್ಷೇಮ ವಿಚಾರಿಸೋಕೆ ಬಂದಿರಲಿಲ್ವಾ ಕೋಪಗೊಂಡ. ಅಶ್ವಿನ್, ಇಲ್ಲ, ನಾನು ಸಿಂಹಾಸನ ವಹಿಸ್ಕೊಳ್ಳೋ ಬಗ್ಗೆ ನನ್ನನ್ನು ಒಪ್ಸೋಕೆ ಬಂದಿದ್ರು ಎಂದ. ಸೌರವ್ ನಗುತ್ತಾ, ಹೋಗ್ಲಿ ಬಿಡು, ಅವ್ರು ಯಾವತ್ತಿಗೂ ಸುಧಾರಿಸಲ್ಲ ಎಂದ. ಅಶ್ವಿನ್ ಕೂಡ ಮುಗುಳ್ನಕ್ಕ. ಮಧ್ಯಾಹ್ನ ಸಂಜೆಯಾಯಿತು. ಆದರೆ ಶೀತಲ್ ಮತ್ತೆ ಆಸ್ಪತ್ರೆಗೆ ಬರಲೇ ಇಲ್ಲ. ಸೌರವ್ ಕ್ಯಾರಿಯರ್ ಹಿಡಿದು ಬಂದದ್ದನ್ನು ನೋಡಿದವನು ನಿರಾಸೆಯಿಂದ, ಶೀತಲ್ ಬರಲಿಲ್ವಾ ಎಂದ. ಸೌರವ್, ಇಲ್ಲ ಎಂದ. ಫೋನ್ ಎತ್ತಿಕೊಂಡ ಅಶ್ವಿನ್ ಮೊದಲು ಮನೆಗೆ, ನಂತರ ಆಶ್ರಮಕ್ಕೆ, ಅಂತಿಮವಾಗಿ ನಿತರಾಗೆ ಕಾಲ್ ಮಾಡಿದ. ಆದರೆ ಅಲ್ಲೆಲ್ಲೂ ಶೀತಲ್ ಅವನೊಂದಿಗೆ ಮಾತನಾಡಲು ಸಿಗಲಿಲ್ಲ. ಸೌರವ್ ಅಶ್ವಿನ್ನ ಚಿಂತೆ ತುಂಬಿದ ಮುಖವನ್ನು ನೋಡಿ, ಏನಾಯಿತು ಎಂದು ಕೇಳಿದ. ಅಶ್ವಿನ್, ಶೀತಲ್ ಮನೆಯಲ್ಲೂ ಇಲ್ಲ, ಆಶ್ರಮದಲ್ಲೂ ಇಲ್ಲ, ಆತಂಕ ತೋರಿದ. ಸೌರವ್ ನಗುತ್ತಾ ಊಟವನ್ನು ತಟ್ಟೆಗೆ ಬಡಿಸುತ್ತಾ, ಅವಳೆಲ್ಲಿದ್ದಾಳೆ ಅಂತ ನಿನಗಿಂತ ಚೆನ್ನಾಗಿ ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಹೇಳು ಎಂದನು. ಎದ್ದು ನಿಂತ ಅಶ್ವಿನ್, ಕಾರಿನ ಕೀ ಕೊಡು ಎಂದ. ಸೌರವ್ ಅಶ್ವಿನ್ ತಲೆಯ ಮೇಲಿನ ಬ್ಯಾಂಡೇಜ್ ಕಡೆಗೆ ನೋಡುತ್ತಾ, ನೀನಿನ್ನೂ ಹುಷಾರಾಗಿಲ್ಲ ಮಗ, ಆತಂಕದಿಂದ ಹೇಳಿದ. ಅಶ್ವಿನ್ ತುಸು ಅಸಹನೆಯಿಂದ, ಈಗದೆಲ್ಲ ಮಾತು ಬೇಡ, ಮೊದಲು ಕೀ ಕೊಡು ಕನಲಿದ. ಮರುಕ್ಷಣವೇ ಸೌರವ್ ಅಶ್ವಿನನ್ನು ದಿಟ್ಟಿಸಿ ನೋಡುತ್ತಾ ತನ್ನ ಜೇಬಿನಿಂದ ಕೀಯನ್ನು ತೆಗೆದು ಅಶ್ವಿನ್ಗೆ ಕೊಟ್ಟನು. ಅಶ್ವಿನ್ ತಲೆ ಕೂದಲನ್ನು ಒಮ್ಮೆ ನೀವಿಕೊಂಡವನು ಶರ್ಟನ್ನು ಸರಿಪಡಿಸಿಕೊಂಡು, ಬೇರೆ ಶರ್ಟ್ ಇಲ್ವಾ ಎಂದು ಕೇಳಿದ. ಸೌರವ್ ಅಲ್ಲೇ ಇರಿಸಲಾಗಿದ್ದ ಅಶ್ವಿನ್ನ ಥಿಂಗ್ಸ್ಗಳಿದ್ದ ಬ್ಯಾಗ್ ಕಡೆ ಕೈ ತೋರಿದ. ಸ್ವಲ್ಪ ನಿಧಾನವಾಗಿ ಅದರ ಬಳಿಗೆ ನಡೆದ ಅಶ್ವಿನ್ ಅದರಲ್ಲಿ ಇದ್ದ ಮೋಡ ಕವಿದ ಬಿಳಿ ಶರ್ಟ್ ಅನ್ನು ತೆಗೆದುಕೊಂಡು ಅದನ್ನು ಧರಿಸಿ ತೋಳುಗಳನ್ನು ಮಡಚಿ ಸೌರವ್ ಕಡೆ ನೋಡಿ ನಕ್ಕನು. ಸೌರವ್, ಮಗ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಕಣೋ, ಬೇಸರದಿಂದ ಹೇಳಿದ. ಅಶ್ವಿನ್ ಮುಗುಳ್ನಕ್ಕು ಅವನ ಕೆನ್ನೆ ತಟ್ಟಿ, ಅದನ್ನೆಲ್ಲ ನೀನ್ ನೋಡ್ಕೊ ಎಂದು ಹೇಳಿ ಹೊರಗೆ ನಡೆದ. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. Sorry, it's DJ.